ಗುಡ್ ಮಾರ್ನಿಂಗ್ ಎಲ್ರಿಗೂ. ಸೊ ಈಗ ಎಕ್ಸಾಕ್ಟಾಗಿ ನಾನು ಎಲ್ಲಿದ್ದೀನಿ ಅಂತಂದರೆ ರಾತ್ರಿ ಬಂದು ನಾನು ಉಳಿದಿದ್ದ ಜಾಗ ನೋಡಿದ್ರೆ ಗಾಸಾಗ್ಬಿಡ್ತೀರ ನೀವು. ಸೊ ಕರೆಕ್ಟಾಗಿ ಇವಾಗ ಭಾಗಮಂಡಲದಲ್ಲಿದ್ದೀನಿ ನೋಡಿ. ಇಲ್ಲಿ ಭಾಗಮಂಡಲದಲ್ಲಿ ಹೊಸ ಅದು ಫ್ಲೈಓವರು ಕೂಡ ಆಗೋಗಿದೆ ಆಯಿತಾ. ಆ ಫ್ಲೈಓವರ್ ಕೆಳಗಡೆ ಆರಾಮಾಗಿ ನಿದ್ದೆ ಮಾಡಿಕೊಂಡು ಒಳಗಡೆ ಅಂದರೆ ಕಾರ್ ಒಳಗಡೆ ಮಲಗಿಬಿಟ್ಟಿದ್ದೆ, ಓಕೆನಾ. ಬಟ್ ಬ್ಯೂಟಿಫುಲ್ ಆಗಿತ್ತು, ಚೆನ್ನಾಗಿತ್ತು, ಟೆನ್ಷನ್ ಇಲ್ಲ. ನೀವು 2 ಗಾಡಿ ಬಂದಿದ್ರದಾ ನೋಡಿ. ಇವರು ದಾವಣಗೆರೆಯಿಂದ ಬಂದಿದ್ದಾರೆ ಆಯಿತಾ. 2 ಗಾಡಿ ಅವರು ರಾತ್ರಿ ಪಾಪ ಇಲ್ಲೇ ನಾವೆಲ್ಲ ಒಟ್ಟಿಗೆ ಇದ್ವಿ. ಸೊ ನೀವೇನು ಮಾಡೋದವರು ಏಣಿಗಳು ಮಾರೋದಾ? ಎಲ್ಲಿ ದಾವಣಗೆರೆಯಲ್ಲಿ? ದಾವಣಗೆರೆ ಬೇತೂರು. ನಾವು ದಾವಣಗೆರೆ ಅಂದರೆ ಹಳ್ಳಿ, ನಮ್ಮದು ಸಂಜೆ ಬಂದರ ಹತ್ರ ಹಳ್ಳಿ ಅಂತ. ರಾತ್ರಿ ಎಲ್ಲ ನಾವೆಲ್ಲ ಒಟ್ಟಿಗೆ ಮಾತಾಡ್ಕೊಂಡಿದ್ವಿ, ಖುಷಿ ಆಯಿತು. ಲೋಟ ಇಸ್ಕೊಂಬಂದ್ರಾ? ಬನ್ನಿ. ಆ್ಯಕ್ಚುಲಿ ಈಗ ಏನು ಅಂತಂದರೆ ಸೀನು ಇಲ್ಲೇ ಟೀ ಮಾಡಿದ್ದೀನಿ. ಸೊ ಎಲ್ಲರೂ ಇಲ್ಲಿದ್ದವರೆಲ್ಲ ಪರಿಚಯ ಆಗೋದ್ರಿ ಇವಾಗ. ಎಷ್ಟೋ ದಿನ ಆಗಿತ್ತು ಇದನ್ನು ಮುಟ್ಟಿ. ಮಡಿಕೇರಿ ಟು ಶಿವಮೊಗ್ಗ. ಮಡ್ಕೇರಿ. ಈಗ ರೂಟು ಆ್ಯಡ್ ಮಾಡಬೇಕಾ? ಮಡಿಕೇರಿ ಟು ಕುಂಬಳದಲ್ಲಿ ನಾಪೋಕ್ಲು ಅಂತ KPL ಕುಂಬಳದಲ್ಲಿ ನಾಪೋಕ್ಲು. ಹಂಗೋಗಿ ನಾವು ಮಡಿಕೇರಿಗೆ ಹೋಗಿ ಸೇರ್ತೀವಿ. ಈಗ ಅಪ್ಪು ಟ್ರಿಪ್ಪು ಆಮೇಲೆ ಡೌನ್ ಟ್ರಿಪ್ಪು ಮತ್ತು ಎಕ್ಸ್ಪ್ರೆಸ್ ಗಾಡಿ ನಂಬರು ಎಲ್ಲ ಓಕೆ ಆಯಿತು. ಈಗ ನಾವು ಹೋಗೋದು ಭಾಗಮಂಡಲದಿಂದ ಸಣ್ಣ ಪುಳಿಕೋಟು, ಇದು ಬಲ್ಲಮ್ಮಟ್ಟಿ, ನಾಪೋಕ್ಲು. ಅದು ಸ್ಟೇಜ್ ಬೈ ಸ್ಟೇಜ್ ಎಲ್ಲ ತೋರಿಸ್ತದೆ. ಮೂರ್ನಾಡು, ಹತ್ತತ್ತೂರು, ಮಡಿಕೇರಿ, ಮೇಕೇರಿ, ಮಡಿಕೇರಿ. ಮೇಕೇರಿ ಮೇಲೆ ಹೋಗಿ ಮಡಿಕೇರಿ ಲಾಸ್ಟ್ ಸ್ಟಾಪು. ಓಕೆ, ಇರಲಿ. ನಿಮ್ಮ ಲೋಟ ಇದೆಯಾ? ನೀವೇನಕ್ಕೆ ಇಟ್ಕೊಂಡಿದ್ದೀರಾ ಲೋಟ? ಕಾಫಿ ಕುಡಿಯೋಕೆ ಅಣ್ಣ. ಇದು ಯಾವ್ದಣ್ಣ ಲೋಟ? ಈ ಥರ ಐತೆ, ಹೊಸ ಡಿಸೈನು. ಹೊಸದಾಗಿರೋದು. ಇದ್ರದ್ದಾ? ಹಾಂ, ಹಿಂಗಿರ್ತದೆ. ಟೈಟ್ ಮಾಡ್ಕೊಳ್ಳೋದು. ಅಣ್ಣ ಎಲ್ಲಿ ಸಿಗುತ್ತಣ್ಣ ಇದು? ಇದು ಆನ್ಲೈನಲ್ಲಿ ಮೀಶೋಲ್ಲಿ ಸಿಕ್ಕಿದ್ದ? ನಿಮ್ಗೆ ಯೂಸ್ ಆಗುತ್ತೆ ಅಲ್ವಾ ಇದು? ಅಯ್ಯೋ ನೋಡಿ, ಎಲ್ಲ ಒಬ್ರಿಗಿಂತ ಒಬ್ರು ಪ್ರೋ ಅಲ್ವಾ? ಇದು ಮಾಡ್ಬೋದು ಬೇಕಾರೆ. ಯಾವುದು? ಇದು ಬಾಕ್ಸ್ ಮಾಡ್ಕೊಂಡು ತಗೊಂಡು ಹೋಗ್ಬೋದು. ಅಬ್ಬೋ, ಆ ಥರದ್ದು ಇದೆ. ಸುಮ್ಮನೆ ನಾನು ನೋಡ್ಬೇಕಾದ್ರೆ ಆನ್ಲೈನಲ್ಲಿ ಸಿಕ್ಕಿತ್ತು. ಚೆನ್ನಾಗಿ ವಿಶೇಷವಾಗದೆ ಅಂತ ಅಂದ್ಬಿಟ್ಟು. ಎಷ್ಟು 170 ರೂಪಾಯಿ ತಗೊಂಡು. ನೀವು ಭಾರಿ ಇದ್ದೀರಣ್ಣ. ಅಣ್ಣ ಇಟ್ಕೊಂಡು ಒಂಚೂರು. ನಾವು ಹೆಂಗೆ ಸ್ಪಾಟಲ್ಲೇ ಎಲ್ಲ ಪ್ರಿಪೇರು. ಅಣ್ಣ ಒಂಚೂರು ಚೆಲ್ಲುತ್ತೆ, ತೊಂದರೆ ಇಲ್ವಾ? ಹೆಂಗೆ ಮಾಡಿದ್ದೀನೋ ಗೊತ್ತಿಲ್ಲ. ಟೇಸ್ಟ್ ನೋಡಿ ಅಣ್ಣ ಹೆಂಗೈತೆ. ಎಷ್ಟು ಜನ ಇದೀವಿ ನಾನು? 1 2 3 4 ಅಣ್ಣ. 1 ಅಣ್ಣ ಹೆಂಗೈತೆ? ಸುಳ್ಳು ಹೇಳ್ಬೇಡಿ. ಪಕ್ಕ 2 3 ಕರೆಕ್ಟಾಗಿ ಆಗೈತೆ ಅಣ್ಣ. ಸಾಕು 4. ಗುಡ್, ನಾಟ್ ಬ್ಯಾಡ್. ಕಿತಡಿ ಕಿರಣ್ ಇಸ್ ಬೆಸ್ಟ್. ಅಣ್ಣ ಬಾಯ್. ಅವರೇ ಕಂಡಕ್ಟ್ರು, ಅವರೇ ಡ್ರೈವರು, ಎಲ್ಲ ಮುಗೀತು. ನೋಡಿ ಇವ್ರದ್ದು ಬಿಸ್ನೆಸ್ ಏನಪ್ಪ ಅಂತಂದರೆ ನೋಡಿ, ಈ ಥರ ಏಣಿಗಳಿದೆಯಲ್ಲ, ಈ ಏಣಿಗಳನ್ನ ಊರೂರಿಗೆ ತಗೊಂಡೋಗಿ ಮಾರ್ತಾರೆ. ಸೊ ಈ ಏಣಿ ಏನೇನಕ್ಕೆ ಯೂಸ್ ಆಗುತ್ತೆ ಅಣ್ಣ? ಅಟ್ಟಕ್ಕೆ, ಸ್ಲ್ಯಾಪಿಗೆ ಮತ್ತು ಮರಕ್ಕೆಲ್ಲ ಯೂಸ್ ಆಗುತ್ತೆ. ಹೌದಾ? ಅಟ್ಟಕ್ಕೆ ಕಾಮನ್ನಾಗಿ ಅಟ್ಟಕ್ಕೆ ಹತ್ತಬೇಕು ಅಂತಂದರೆ ಮನೆ ಒಳಗಡೆಗೆ ಅಥವಾ ಎಲ್ಲಾದರೂ ಫಾರ್ಮ್ ಹೌಸ್ಗಳಿಗೆ ಅಲ್ಲಿಗೆಲ್ಲ ಈ ಏಣಿ ಯೂಸ್ ಆಗುತ್ತೆ. ನೋಡಿ ಈ ಏಣಿನ ತಗೊಬರ್ತಾರೆ ಪಾಪ. ತಗೊಬಂದಾಗ ನಿಮ್ಗೆ ಯೂಸ್ ಇತ್ತು ಅಂತಂದರೆ ಖಂಡಿತ ಪರ್ಚೇಸ್ ಮಾಡಿ. ಯಾಕೆ ಅಂತಂದರೆ ಅಷ್ಟು ದೂರಗಳಿಂದ ನಮ್ಮಂಥವ್ರನ್ನ ನಂಬ್ಕೊಂಡು ಬಂದಿರ್ತಾರೆ, ಒಂದು ಬಿಸ್ನೆಸ್ ಕೊಡ್ತಾರೆ ಅಂತ. ಸೊ ದೊಡ್ಡ ಅಂಗಡಿಗಳೆಲ್ಲ ಅವ್ರಿಗೆ ಬಿಸ್ನೆಸ್ ಆಗ್ತಾನೇ ಇರುತ್ತೆ. ಅವ್ರಿಗಾದರೂ ಓಕೆ, ಆಗಲಿಲ್ಲ ಅಂದರೂ ಓಕೆ, ರೆಗ್ಯುಲರ್ ಕಸ್ಟಮರ್ಸ್ ಅಂತ ಇರ್ತಾರೆ. ಬಟ್ ಇವ್ರಿಗೆ ರ್ಯಾಂಡಮ್ ಕಸ್ಟಮರ್ಸು. ಸೊ ಆದಷ್ಟು ಹೆಲ್ಪ್ ಮಾಡಿ, ಓಕೆನಣ್ಣ? ಓಕೆ, ಬಾಯ್. ಸಿಗುವ. ಬಾಯ್. ಓಕೆ, ಸಿಗೋಣ. ಬಾಯ್. ಓಟ್ಲಾ? ಎಸ್, ಡನ್. ಸೊ ಈಗ ನಾನು ಸೀದಾ ಹೋಗ್ಬಿಟ್ಟು ರೆಡಿಯಾಗಿ ನನ್ನ ಪಯಣನ ಮುಂದುವರಿಸ್ತೀನಿ. ಸೊ ಫಸ್ಟ್ ಇವಾಗ ಸ್ನಾನ ಮಾಡಬೇಕು ನಾನು. ಸ್ನಾನ ಮಾಡ್ಕೊಂಡು ಅದಾದಮೇಲೆ ಹೊರಟ್ಬಿಡ್ತೀನಿ. ಇವಾಗ ಆ್ಯಕ್ಚುಲಿ ತ್ರಿವೇಣಿ ಸಂಗಮಕ್ಕೆ ಹೋಗ್ತಾ ಇದ್ದೀನಿ. ಒಂದು ಪುಣ್ಯ ತೀರ್ಥದಲ್ಲಿ ಮಿಂದೆದ್ದು ಬರುವ. ಆ್ಯಕ್ಚುಲಿ ಆ ಕಡೆ ನೋಡಿ ತುಂಬ ಚೆನ್ನಾಗಿ ಮಾಡಿಬಿಟ್ಟಿದ್ದಾರೆ ಈ ಸಲ. ಸೊ ಇಲ್ಲಿ ಭಾಗಮಂಡಲದಲ್ಲಿ ತ್ರಿವೇಣಿ ಸಂಗಮ ಆಗುತ್ತೆ. ಸೊ CM ಎಲ್ಲ ಬಂದಿದ್ದನ್ನು ಇನಾಗ್ರೇಟು ಕೂಡ ಮಾಡಿದ್ರು. ಸಖತ್ತಾಗಿದೆ. ಹೋಗೋಣ ಬನ್ನಿ. ಸ್ನಾನ ಮುಗೀತು. ಇಲ್ಲಿ ನೋಡಿ ನದಿ ಎಷ್ಟು ಸಖತ್ತಾಗಿ ಹರಿತಾ ಇದೆ ಅಂತ. ಸೊ ಈಗ ನಾವು ಅಲ್ಲಿಗೆ ಹೋಗೋಣ, ಹೋಗಿ ನೋಡೋಣ. ಆದರೆ ಒಂದು ಡ್ರೋನ್ ಶಾಟ್ ಆರಿಸ್ಬಿಡ್ತೀನಿ, ಆವಾಗ ನಿಮಗೆ ಕ್ಲೀನಾಗಿ ಗೊತ್ತಾಗ್ಬಿಡುತ್ತೆ ಇಲ್ಲಿ ಹೆಂಗಿದೆ ಅಂತ. ಇಲ್ಲಿ ಯಾವ್ಯಾವ ನದಿಗಳು ಬಂದು ಸೇರುತ್ತೆ ಅಂದರೆ ತ್ರಿವೇಣಿ ಸಂಗಮ, ಕಾವೇರಿ, ಕನ್ನಿಕೆ, ಸುಜ್ಯೋತಿ.
ಸೊ ಆ 3 ನದಿಗಳು ಇಲ್ಲಿ ಬಂದು ತ್ರಿವೇಣಿ ಸಂಗಮ ಆಗುತ್ತೆ. ತುಂಬ ಜನ ಭಕ್ತರು ಬರ್ತಾರೆ, ಕೇರಳದಿಂದೆಲ್ಲ ಬರ್ತಾರೆ ಇಲ್ಲಿ. ಈ ಕಡೆ ನೋಡಿ ಭುಗಂಡೇಶ್ವರ ದೇವಾಲಯ ಕೂಡ ಇಲ್ಲೇ ಇದೆ. ಬಸ್ ಸ್ಟಾಪು ಬೆಳಗ್ಗೆ ಭಾಗಮಂಡಲ ಬಸ್ ಸ್ಟಾಪ್ ಈ ಥರ ಕಾಣಿಸುತ್ತೆ. ನಾವಿವಾಗ ಮೇಲ್ಗಡೆ ಫ್ಲೈಓವರ್ ಹತ್ತೀನಿ, ಯಾಕೆಂತಂದರೆ ಫ್ಲೈಓವರ್ ಈಗ ರೀಸೆಂಟ್ಲಿ ಮಾಡಿರೋದು. ಸೊ ಹೆಂಗಿರುತ್ತೆ ಅಂತ ನೋಡೋಂಥ ಕುತೂಹಲ ನನಗಿದೆ. ಸುಮಾರು ವರ್ಷಗಳ ಆದಮೇಲೆ ಈ ಫ್ಲೈಓವರ್ ಆಗಿರೋದು ಅದಕ್ಕೆ. ಸೊ ಈಗ ಮೇಲ್ಗಡೆ ಹತ್ತಿ ಅಲ್ಲಿಂದ ಒಂದು ಡ್ರೋನ್ ಶಾಟ್ಸ್ ತೋರಿಸ್ತೀನಿ ನಿಮಗೆ, ಈ ಪ್ಲೇಸು ಹೆಂಗಿದೆ ಅಂತ. ಫ್ಲೈಓವರ್ಗೆ ಹತ್ತಿದ್ದೀನಿ, ಅಲ್ಲೊಂದು ಒಳ್ಳೆ ಲೊಕೇಶನಲ್ಲಿ ನಿಲ್ಲಿಸಿ ಅದಾದಮೇಲೆ ಡ್ರೋನ್ ಶಾಟ್ಸ್ ತಗೊಳ್ಳೋಣ. ಹೋಗೋಕ್ಕಿಂತ ಮುಂಚೆ ನಂಗೆ ಹೊಟ್ಟೆ ಹಸಿತಾಯಿತ್ತು. ಸೊ ಹಂಗಾಗಿ ಊಟ ಮಾಡೋಣ, ತಿಂಡಿ ಮಾಡೋಣ ಅಂತಂದ್ಬಿಟ್ಟು ಹೋಟೆಲ್ ನ್ಯೂ ತಸ್ಮಿ ಇಲ್ಲಿ ಪ್ಯೂರ್ ವೆಜ್ ಅಂತ ಹಾಕಿತ್ತು. ಸೊ ಅದಕ್ಕೆ ಸ್ಟಾಪ್ ಮಾಡಿದೆ. ಬರೀ ವೆಜ್ ಮಾತ್ರನಾ ಇಲ್ಲಿ? ವೆಜ್ ಮಾತ್ರ ಅಲ್ಲ? ಓಕೆ, ಸ್ವಲ್ಪ ಕೂತಿರ್ತೀನಿ ಕೊಡಿ. ಇದು ಇಲ್ಲಿ ಒಂದು ಗ್ಲಾಸ್ ಬ್ರಿಡ್ಜ್ ಇತ್ತಲ್ಲ, ಅದೆಲ್ಲಿ ಈ ಕಡೆ ಬರೋದಾ ಅಥವಾ ಎಲ್ಲಿ? ಕ್ಲೋಸೇ ಮಾಡಿದ್ರಾ? ಎಲ್ಲಿ ಅಲ್ಲಿ ನಿಸರ್ಗ ಅಂತ ಇತ್ತಲ್ಲ ಅಲ್ಲ ಅಥವಾ ಯಾವ ಕಡೆ? ಹಾಂ, ಬಟ್ ಅದು ಕ್ಲೋಸ್ ಆಗಿದೆ ಈಗ. ಯಾವ ಕಡೆ ಬರೋದು ಅದು? ಕೆಳಗೆ. ಹೌದಾ? ಎಲ್ಲಿಲ್ಲ? ಮೇಲೆ ಹೋಗ್ಬೋದಾ? ವಿವ್ ಇದೆಯಾ? ವಿವ್ ಏನಾದರೂ ಇದೆಯಾ? ಹೌದಾ? ಓ ಈ ಕಡೆ. ಓಕೆ ಓಕೆ. ಸೊ ನೋಡಿ ಸಖತ್ತಾಗಿದೆ ಆ್ಯಕ್ಚುಲಿ. ಈ ಕಡೆಯಿಂದ ನೋಡಿದ್ರು ರೋಡ್ ವ್ಯೂ ಕಾಣಿಸುತ್ತೆ. ಸೊ ಹಂಗಾಗಿನೇ ಈ ಕಡೆ ಬರಬೇಕಾದ್ರೆ ನೋಡಿದೆ ಒಂದು ಒಳ್ಳೆ ಸ್ಪಾಟ್ ಇದೆಯಲ್ಲ, ಸ್ಟಾಪ್ ಮಾಡೋಣ ಅಂತ ಅಂದ್ಬಿಟ್ಟು ಸ್ಟಾಪ್ ಹಾಕಿದೆ. ನೋಡಿ ಸಖತ್ತಾಗಿದೆ. ಹೋಮ್ ಸ್ಟೇ ಎಲ್ಲ ಮಾಡಿದ್ದಾರೆ ಇಲ್ಲಿ, ಕೆರೆ ಗಿರೆ ಎಲ್ಲ ಚಿಕ್ಕದಾಗಿ ಕಟ್ಟಿ ಏನೋ ಒಂದಷ್ಟು ಐಟಮ್ಸ್ ಮಾಡಿದ್ದಾರೆ. ಡನ್. ಓಹೋ, ಇಷ್ಟು ದೊಡ್ಡ ದೋಸೆನಾ? ಹೌದಾ? ನೆಟ್ವರ್ಕ್ ಇದೆಯಾ ಇಲ್ಲಿ? ಫೋನ್ಪೇ ಮಾಡೋಕ್ಕೆ ಸಿಗುತ್ತಲ್ಲ? ಓಕೆ ಡನ್. ಟೀ ಆಮೇಲೆ ಹೇಳ್ತೀನಿ, ಒಂದು ಇದು ತಿಂದಾದಮೇಲೆ ಒಂದು 5 ನಿಮಿಷ ಆದಮೇಲೆ ಟೀ ಕೊಡಿ. ಓಕೆ. ಸೊ ಒಳ್ಳೆ ದೋಸೆನೇ ಬಂದಿದೆ. ನಾನು ಎಣ್ಣೆ ಕಡಿಮೆ ಹೇಳಿದ್ದೀನಿ, ನನಗೆ ದೋಸೆಯಲ್ಲಿ ಜಾಸ್ತಿ ಎಣ್ಣೆ ಇದ್ದರೆ ಆಗಲ್ಲ. ಅಣ್ಣ ಒಂದು ನೀರಿನ ಬಾಟ್ಲು ಕೊಡಿ, ನೀರಿನ ಬಾಟ್ಲು ಚಿಕ್ಕದು. ನೋಡೋಣ ಹೆಂಗಿದೆ ಅಂತ. ಫುಡ್ ಬ್ಲಾಗು ಮಾಡೋಕ್ಕೆ ಶುರು ಮಾಡಿಬಿಟ್ಟೆ ನಾನು. ಆವ್ರೇಜ್, ತೀರಾ ಜಾಸ್ತಿನೂ ಇಲ್ಲ ಕಮ್ಮಿನೂ ಇಲ್ಲ. ಓಕೆ ಓಕೆ. ತಲಕಾವೇರಿಗೆ ಬಂದೆ. ತಲಕಾವೇರಿ ಯಾವಾಗ್ಲೂ ಅಷ್ಟೇ ಡಿಸಪಾಯಿಂಟ್ ಮಾಡೋದೇ ಇಲ್ಲ. ನೋಡಿ ಮಂಜು ಹೆಂಗೆ ಬರ್ತಾಯಿದೆ ಅಂತ, ಸಖತ್ತಾಗಿದೆ. ಬರ್ತಿದ್ದಂಗೆ ಸೊ ಕಾರ್ಗೆ 50 ರೂಪಾಯಿ ನಾವು ಇಲ್ಲಿ ಶುಲ್ಕ ಕಟ್ಟಬೇಕಾಗಿರುತ್ತೆ. ಕಟ್ಬಿಟ್ಟು ಅದಾದಮೇಲೆ ಹೋಗಬೇಕು. ಸೊ ಬನ್ನಿ ಹೋಗೋಣ ಮೇಲೆ. ನೋಡಿದ್ರಾ ಮೇಲ್ಗಡೆ ಬರ್ತಿದ್ದಂಗೆ ಎಷ್ಟು ಗ್ರೀನಾಗಿ ಕಾಣಿಸ್ತಾ ಇದೆ ಅಂತ. ಇದು ತಲಕಾವೇರಿ ಅಂತಂದರೆ ಅದೇ ಹೇಳಿದ್ನಲ್ಲ, ಫೈನ್ ಡೇ ತಲಕಾವೇರಿ ಯಾವತ್ತೂ ನಮಗೆ ಡಿಸಪಾಯಿಂಟ್ ಅಂತೂ ಮಾಡೋದೇ ಇಲ್ಲ. ಸೊ ಕಾವೇರಮ್ಮನಿಗೆ ಹೋಗ್ಬಿಟ್ಟು ಒಂದು ನಮಸ್ಕಾರ ಹಾಕ್ಬಿಟ್ಟು ಎಲ್ಲ ಒಳ್ಳೇದಾಗ್ಲಮ್ಮ ಅಂತ ಕೇಳ್ಕೊಂಬರ್ತೀನಿ. ತಲಕಾವೇರಿ ದೇವಾಲಯ ಅಲ್ಲಿ ಮೇಲ್ಗಡೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ವಾವ್, ಕಾರ್ ತಗೊಂಡು ಬಂದಿದ್ದೀನಿ. ನಮ್ಮ ಜೋಗಿನ ಕರ್ಕೊಂಬಂದಿದ್ದೆ ಇಲ್ಲಿಗೆ. ನೋಡಿದ್ರಾ?
ತಲಕಾವೇರಿ ನೋಡಿ ಪ್ರೆಸೆಂಟ್ ಹೆಂಗಿದೆ ಅಂತ. ಇವತ್ತು ಜೂನು 3ನೇ ತಾರೀಕು 2025. ಈ ಟೈಮಲ್ಲಿ ಈ ಥರ ಇದೆ. ಜೊತೆಗೆ ಇಲ್ಲೇನು ಅಂತಂದರೆ ನಿಮಗೆ ತಲಕಾವೇರಿನಲ್ಲಿ ಒಳಗಡೆ ಕಾವೇರಮ್ಮ ಅಂದರೆ ಹುಟ್ಟ ಜಾಗ. ಸೊ ಇಲ್ಲಿ ಅಂಗಡಿಗಳು ಮತ್ತು ಕಾರ್ ಪಾರ್ಕಿಂಗು ಮತ್ತು ಒಂದು ಸಣ್ಣದಾದ ಪೊಲೀಸ್ ಚೌಕಿ ಕೂಡ ಇಲ್ಲಿದೆ. ಓ ತಾಯಿ ಕಾವೇರಿ ಶ್ರೀಮಾತ ಕಾವೇರಿ ಕೊಡಗರ ಕುಲದೇವಿನಿ ದಕ್ಷಿಣ ಗಂಗೆಯುನಿ ಓ ತಾಯಿ ಕೊಡಗರ ದೇವಿಯುನಿ ಓ ತಾಯಿ ಕಾವೇರಿ ಶ್ರೀಮಾತ ಕಾವೇರಿ ಕೊಡಗರ ಕುಲದೇವಿನಿ ದಕ್ಷಿಣ ಗಂಗೆಯುನಿ ಓ ತಾಯಿ ಕೊಡಗರ ದೇವಿಯುನಿ. ಹೇಳಬೇಕು ಅಂದರೆ ಆ್ಯಕ್ಚುಲಿ ಇವತ್ತು ಪ್ರಶಾಂತವಾಗಿದೆ ನೋಡಿ. ಪ್ರೆಸೆಂಟ್ ಕ್ಲೈಮೇಟು ಎಷ್ಟು ಅದ್ಭುತಕ್ಕಿದೆ ಅಂತ ನೋಡಿ. ಅಮ್ಮನ ದರ್ಶನ ಮಾಡ್ಕೊಳ್ಳಿ. ಸೊ ಇದೇ ನೋಡಿ ಕಾವೇರಿ ತಾಯಿ ಹುಟ್ಟಂಥ ಜಾಗ. ಆ್ಯಕ್ಚುಲಿ ಅಲ್ಲಿಂದ ಹರಿದು ಇಲ್ಲಿಗೆ ಬರುತ್ತೆ. ಸೊ ಇದು ಕಾವೇರಿ ನದಿಯ ಮೂಲ ಅಂತಂದರೆ ಅಲ್ಲಿ ಹರ್ಕೊಂಡು ಅಲ್ಲಿಂದ ಇಲ್ಲಿಗೆ ಬಂದು ನಾವು ಕೆಳಗಡೆ ಭಾಗಮಂಡಲ ಹೋದ್ವಲ್ಲ ಅಲ್ಲಿಗೆ ಹೋಗಿ ಸೇರುತ್ತೆ. ತ್ರಿವೇಣಿ ಸಂಗಮವಾಗಿ ಅಲ್ಲಿಂದ ಮುಂದಕ್ಕೆ ತಮಿಳುನಾಡಿನ ಪೂಂಪುಹಾರಲ್ಲಿವರೆಗೂ ಕೂಡ ಹೋಗಿ ಜಾಯ್ನ್ ಆಗುತ್ತೆ. ಸೊ ಇಲ್ಲೆಲ್ಲ ದೇವರುಗಳಿಗೆ ಪೂಜೆ ಮಾಡ್ತಾರೆ. ಆ್ಯಕ್ಚುಲಿ ಇಲ್ಲಿ ಮೇಯ್ನ್ ಬಂತು ಅಂತಂದರೆ ನಿಮಗೆ ಮುಖ್ಯ ಸ್ಥಳ ಅದೇನೆ. ಅಲ್ಲಿ ಕಾವೇರಿ ತಾಯಿ ಹುಟ್ಟುವಂಥ ಜಾಗ. ಈ ಹೊರಾಂಗಣ ಏನು ನೋಡ್ತಾ ಇದ್ದೀರೋ ಇದು ದೇವಸ್ಥಾನ. ಅಂದರೆ ಅಲ್ಲಿ ಶಿವ ಇದೆ, ಇಲ್ಲಿ ಮಹಾಗಣಪತಿ ಇದೆ. ಸೊ ಇವೆರಡನ್ನೂ ದರ್ಶನ ಮಾಡ್ಕೊಂಡು ಕೆಳಗಡೆ ಹೋಗ್ಬೋದು. ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದೇ ಕಾವೇರಿ ಹುಟ್ಟಂಥ ಜಾಗ. ಸೊ ಆ ನೀರು ಕಾಣಿಸ್ತಾ ಇದೆಯಲ್ಲ ಅದೇನೆ. ಸೊ ಇಲ್ಲಿಂದ ಪೂಜೆ ಮಾಡಿಸ್ಕೊಂಡು ಹೋದರೆ ಜೀವನ ಪಾವನ ಆಗುತ್ತೆ ಅನ್ನೋದು ಒಂದು ನಂಬಿಕೆ. ನಿಜವಾಗ್ಲೂ ಕಾವೇರಿ ಅಂತಂದರೆ ಅದೊಂಥರ ನಮ್ಮ ಕರ್ನಾಟಕದ ಜನಕ್ಕೆ ಎಮೋಷನ್ನು. ಅವಳೊಬ್ಳು ತಾಯಿ. ಆ ತಾಯಿ ಇಷ್ಟು ಸಣ್ಣ ಜಾಗದಿಂದ ಹುಟ್ಟಿ ಇಡೀ ಮಂಡ್ಯ, ಬೆಂಗಳೂರು ಅಲ್ಲೆಲ್ಲನೂ ಕೂಡ ಓಡಾಡಿ ತಮಿಳ್ನಾಡುವರೆಗೂ ಹೋಗಿ ಮುಟ್ತಾಳೆ. ಅಷ್ಟು ಜನಗಳಿಗೆ, ಕೋಟಿ ಕೋಟಿ ಜನಗಳಿಗೆ ಆಧಾರವಾಗಿದ್ದಾಳೆ. ಆ್ಯಕ್ಚುಲಿ ಒಂದು ಡ್ರೋನ್ ಶಾಟ್ ತೆಗೆಯೋಣ ಅಂತ ಅಂದ್ಬಿಟ್ಟು ತುಂಬಾ ಹರಸಾಹಸಪಟ್ಟೆ. ಬಟ್ ಸ್ಟಿಲ್ ಇಲ್ಲಿ ಪರ್ಮಿಷನ್ ಕೊಡಲಿಲ್ಲ. DC ಅವರಿಂದ ಪರ್ಮಿಷನ್ ತಗೊಬರ್ಬೇಕು ಅಂತಂದರು. ನನಗೂ ಗೊತ್ತಾಗಲಿಲ್ಲ. ಒಂದು ಡ್ರೋನ್ ಶಾಟ್ಸ್ಗೆ ನಾನು DC ಅವ್ರಿಗೂ ಹೋಗ್ಬೇಕಾ ಅನ್ನೋದೊಂದು ಬಂತು. ಬಟ್ ಸ್ಟಿಲ್ ನಾನು ಅದನ್ನು ರೆಸ್ಪೆಕ್ಟ್ ಮಾಡ್ತೀನಿ. ಇಲ್ಲಿ ಏನು ರೂಲ್ಸ್ಗಳಿರುತ್ತೆ. ನಕ್ಸಲೈಟ್ದು ಏನೋ ಹೇಳಿದ್ರು, ಮತ್ತು ಇಲ್ಲಿ ತೊಂದರೆ ಇದೆ ಅಂತೆಲ್ಲ ಹೇಳಿದ್ರು ಕೌಂಟ್ರಲ್ಲಿ ನಾನು ಕೇಳಿದಾಗ. ಸೊ ಟ್ರೈ ಮಾಡೋಕ್ಕೆ ಹೋಗಲಿಲ್ಲ ನಾನು. ಯಾಕಂದರೆ ಈಗ ನಾನು ಹೋಗಿ DC ಆಫೀಸಲ್ಲಿ ಮಡಿಕೇರಿಲಿ ಹೋಗಿ ಪರ್ಮಿಷನ್ ತಗೊಂಡು ಮತ್ತೆ ಬರೋದು ಅದೆಲ್ಲ ಆಗದೆ ಇರೋ ಕೆಲಸ. ಸೊ ಅದಕ್ಕೆ ಹಂಗೆ ದೇವ್ರಿಗೆ ಕೈ ಮುಕ್ಕೊಂಡು ಅಮ್ಮಂಗೆ ಒಂದು ನಮಸ್ಕಾರ ಹಾಕ್ಕೊಂಡು ಇರೋದ್ರಲ್ಲಿ ಈಗ ವ್ಲಾಗ್ ಮಾಡ್ಕೊಂಡು ಇಲ್ಲಿಂದ ಹೊರಟ್ಬಿಡ್ತಾ ಇದ್ದೀನಿ. ಸೀದಾ ಇವಾಗ ಮಡಿಕೇರಿಗೆ ಹೋಗ್ತೀನಿ. ತಲಕಾವೇರಿ ಮುಗಿಸಿ ಮಡಿಕೇರಿ ಸೈಡ್ ಹೋಗ್ತಾಯಿದ್ದೆ. ಹಿಂಗೆ ಬರಬೇಕಾದ್ರೆ ನನಗೆ ಒಂದು ದೇವಸ್ಥಾನ ಕಾಣಿಸ್ತು. ಒಂಥರ ಪೀಸ್ಫುಲ್ಲು, ಏನೋ ಒಂಥರ ನೆಮ್ಮದಿ ಅನ್ನೋ ಥರ ಅನ್ನಿಸ್ತು. ಸೊ ಭಗವತಿ ಅಮ್ಮನವರ ದೇವಸ್ಥಾನ ಇಲ್ಲಿ ನೋಡ್ತಾ ಇದ್ರಲ್ಲ, ಗ್ರೌಂಡಲ್ಲಿದೆ. ಆದರೆ ಎಷ್ಟು ಅದ್ಭುತವಾಗಿದೆ ಅಂತ. ಆ ಕಲರ್ ನೋಡ್ತಿದ್ರೇ ಅಟ್ರಾಕ್ಟ್ ಮಾಡುತ್ತೆ ನೋಡಿ. ಮೇಲಿಂದ ನೋಡೋಕ್ಕೆ ಅಲ್ಲೊಂದು ಶಿವಲಿಂಗ, ಇಲ್ಲಿ ಕೆಳಗಡೆ ನೋಡ್ತು ಅಂತಂದರೆ ಬಾವಿ ಇದೆ, ಇಲ್ಲಿ ದೇವಸ್ಥಾನ ಇದೆ. ಸೊ ಅದಕ್ಕೆ ಒಂದು ವಿಸಿಟ್ ಹಾಕೋಣ ಅಂತ ಅನ್ನಿಸ್ತು. ಬಟ್ ಓಪನ್ ಇದೆಯಾ ಇಲ್ವಾ ಗೊತ್ತಿಲ್ಲ. ಓಪನ್ ಇಲ್ಲ, ಬಟ್ ಒಳಗಡೆ ಅಂತೂ ಹೋಗ್ಬೋದು. ನೋಡೋಣ. ಎಸ್, ಮಂಗೇರಿ ಮುತ್ತಪ್ಪನವರ ಕೊಡುಗೆ 2004ರಲ್ಲಿ ಕಟ್ಟಿಸಿರೋ ದೇವಸ್ಥಾನ ಇದು. ಏನೋ ಒಂಥರ ಪೀಸ್ಫುಲ್ ನೋಡಿ. ಇದೇನಕ್ಕೆ ಕಟ್ಟಿರ್ತಾರೆ ಈ ಥರ? ಯಾರು ಕಮೆಂಟ್ ಮಾಡಿ ತಿಳಿಸಿ. ಮಡಿಕೇರಿಯವರಿತ್ತು ಅಂತಂದರೆ ನೋಡಿ, 4 ಸೈಡ್ ಈ ಥರ ಗಂಟೆಗಳನ್ನ ಹಾಕಿ ಮಧ್ಯದಲ್ಲಿ ಸ್ಪೇಸ್ ಇದೆ ಈ ಜಾಗ. ಏನು ರೀಸನ್ಗೆ ಅಂತ ಗೊತ್ತಿಲ್ಲ. ಜೊತೆಗೆ ಇಲ್ಲಿ ನೋಡಿ ಪ್ರಾಪರ್ ಈ ಹಳೆ ಕಾಲದ ವೈಬ್ ಥರನೇ ಇದೆ. ಜೊತೆಗೆ ದೀಪನೂ ಹಚ್ಚಿದ್ದಾರೆ. ಅಮ್ಮ ಕಾಣಿಸ್ತಾ ಇರ್ಬೇಕು ನಿಮಗೆ. ಇದೆ ಭಗವತಿ ಅಮ್ಮ. ಓಕೆ.
ಒಂದು ರೌಂಡ್ ಹಾಕಿ ಹೋಗೋಣ. ಬಾವಿ ನೋಡಿ ಇಲ್ಲೆಲ್ಲ ಏನು ಅಂಥ ಆಳನೂ ಏನು ಕೊರಿಬೇಕು ಅಂತಿರಲ್ಲ. ಏನು ಚೆನ್ನಾಗಿದೆ ನೋಡಿ ಇದು ಬೆಕ್ಕು, ಟೆರರ್ ಆಗೈತಲ್ವಾ. ನಾನೇನು ತಂದಿಲ್ಲ ನಿಂಗೆ, ಸಖತ್ತಾಗೈತೆ ಬೆಕ್ಕು. ಇಲ್ಲಿ ನೋಡಿ, ಇಲ್ಲೇ ನೀರಿದೆ. ಒಂಥರ ಕೈಯಲ್ಲೇ ಮಾಡಿರೋ ಅಂಥದ್ದು ಅನಿಸುತ್ತೆ. ಇಷ್ಟು ಹತ್ರದಲ್ಲಿ ನೀರಿತ್ತು ಅಂತಂದರೆ ಎಷ್ಟು ಚೆನ್ನಾಗಿರುತ್ತೆ. ನಮ್ಮೂರುಗಳಲ್ಲೂ ಒಂದೊಂದು ಬಾವಿನ ಥರ ತೋಡಿಸ್ಕೊಂಬಿಡ್ಬೋದು ಅಲ್ವಾ. ಸೊ ನೀವು ಏನಾದರೂ ತಲಕಾವೇರಿಯಿಂದ ಮಡಿಕೇರಿಗೆ ಹೋಗೋ ಸೈಡಲ್ಲಿ ಒಂದು ಭಾಗಮಂಡಲದಿಂದ ಒಂದು 4-5 ಕಿಲೋಮೀಟ್ರ್ ಮುಂದೆ ಬರ್ತಿದ್ದಂಗೆ ರೈಟ್ ಸೈಡಲ್ಲಿ ಸಿಗುತ್ತೆ. ಆದರೆ ಒಂದು ವಿಸಿಟ್ ಹಾಕಿ. ನಾನು ಇವಾಗ ಒಂದು 2 ನಿಮಿಷ ಇಲ್ಲಿ ಕೂತಿದ್ದು ಮತ್ತೆ ಹೊರಡ್ತೀನಿ. ಒಂದು 1 ಅವರ್ ಗಾಡಿನ ಓಡಿಸ್ಕೊಂಡು ಇಲ್ಲಿಗೆ ಬಂದು ತಲುಪಿದ್ದೀನಿ. ಸೊ ಇದು ನಿಮ್ಗೆ ಗೊತ್ತೇ ಇರುತ್ತೆ ಜಾಗ ಅಂತ ನಾನು ಅಂದ್ಕೊತೀನಿ. ಸೊ ಈ ಕಡೆ ರೈಟ್ಗೆ ಹೋದರೆ ಮಡಿಕೇರಿ, ಲೆಫ್ಟ್ಗೆ ಹೋದರೆ ಮಂಗಳೂರು, ಪುತ್ತೂರು. ನಾನೇನಾದರೂ ಮಂಗಳೂರಿಂದ ಏನಾದರೂ ಡೈರೆಕ್ಟಾಗಿ ಬರ್ತೀನಿ ಮೈಸೂರಿಗೆ ಅಂತಂದಿದ್ದರೆ ಸೀದಾ ಇದೇ ರೋಡಲ್ಲಿ ಬಂದು ನೋಡಿ, ಅಲ್ಲಿ ಬಂದು ಹಿಂಗೆ ಕನೆಕ್ಟ್ ಆಗಿ ವಾಪಸ್ ಹೋಗ್ತಾ ಇದ್ವಿ. ಬಟ್ ನಾನು ಈ ರೋಡ್ ನೋಡಬೇಕು, ಇದನ್ನು ಸುತ್ತಾಡಬೇಕು ಅಂತಲೇ ಈ ಕಡೆಗೆ ಬಂದಿದ್ದು. ಸೊ ನೋಡಿದ್ರಲ್ಲ, ನೆನ್ನೆಯಿಂದನೂ ಆಲ್ಮೋಸ್ಟು ಈ ಫಾರೆಸ್ಟ್ ರೂಟ್ಗಳನ್ನೆಲ್ಲ ದಾಟ್ಕೊಂಡು ಇಲ್ಲಿ ಬಂದಿದ್ದೀನಿ. ಸೊ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಈಗ ಹಂಗೆ ಏನಿಲ್ಲ, ಮಡಿಕೇರಿ ಒಂದು ರೌಂಡ್ ಹೋಗಿ, ಮಡಿಕೇರಿಲಿ ನನ್ನದು ಒಂದಷ್ಟು ಫ್ರೆಂಡ್ಸ್ ಇದ್ದಾರೆ, ಅವನ್ನೆಲ್ಲರೂ ಮಾತಾಡಿಸ್ಕೊಂಡು ಎಲ್ಲರಿಗೂ ಸಿಕ್ಕಿ ಅದಾದಮೇಲೆ ಇಲ್ಲಿಂದ ಮತ್ತೆ ಹೊರಡ್ತೀನಿ. ಸೊ ಇದೇ ನನ್ನ ಪಯಣ ಇವತ್ತಿಗೆ. ಸದ್ಯಕ್ಕೆ ಮಡಿಕೇರಿ ಕ್ಲೈಮೇಟು ಈ ಥರ ಇದೆ. ಒಳ್ಳೆ ಇದು ಮಾಡಿಸಿದೆ ಬಿಡಿ, ಇರಲಿ ಕೆಳಗಣ. ಈಗ ಆ್ಯಕ್ಚುಲಿ ನನ್ನ ಜೊತೆ ಪ್ರದೀಣ ಐತೆ. ಪ್ರದೀಣ ಹೆಂಗಿದೆ ಮಡಿಕೇರಿ? ನೋಡಪ್ಪ, ಒಳ್ಳೆ ಮಳೆ ಬರ್ತಾ ಇದೆ, ಸೂಪರ್ ಆಗೈತೆ. ನೋಡಿ, ನಿಮ್ಮ ಜೊತೆ ಬರ್ತಿದ್ದಂಗೆ ಮಳೆ ಶುರು ಆಯ್ತಲ್ಲ. ಇಲ್ಲೇ ಪಾರ್ಕ್ ಮಾಡಬೇಕಾಯ್ತು. ಎಲ್ಲಿ? ಇದೇ ಹೋಟ್ಲ್ ಇದೆನಾ? ಅಲ್ಲಿ ಮಾಡ್ಬೋದಾ ಪಾರ್ಕು? ಅಲ್ಲಿ ಮಾಡಕ್ಕೆ ಕೊಡಲ್ಲ ಅವರು, ಮುಂದೆ ಮಾಡ್ಬೋದು. ಎಲ್ಲಿ? ಈ ಕಡೆ ಲೆಫ್ಟ್ ಇಟ್ಕೊಳ್ಳಿ. ಇದು ಅಂತೂ ಇಂತೂ ನಮ್ಮ ಕಿರಣ್ ಅವ್ರ ಕಾಲದಲ್ಲಿ ಫಸ್ಟ್ ಟೈಮ್ ಕೂತಿದ್ದೀನಿ. ಹಾಗೆ ದೂರ ಇಟ್ಕೊಂಡ್ಬೇಡಿ. ಹಾಗೆ ಒಂದು ಈ ಮಳೆ ಅಂದ್ರೆ ಒಂದು ಶುಭ ಸೂಚನೆ ಅಲ್ವಾ? ಬರ್ತಿದ್ದಂಗೆ ಅದು ಯಾವುದಕ್ಕೆ ಆಗ್ಲಿ, ಯಾವುದೇ ಒಂದು ಪ್ರೋಗ್ರಾಮ್ಗೆ ಹೋಗೋದಾಗ್ಲಿ ಮಳೆ ಬಂತು ಅಂದ್ರೆ ಅಲ್ಲಿ ಸಬ್ರಿ ಸ್ಟಾರ್ಟ್ಸ್ ಅಂತ. ಹೌದು, ಒಂದು ಒಳ್ಳೆ ಸೂಚನೆ ಅದು. ಶುಭ ಸೂಚನೆ ಅಂತ. ನೋಡಿ, ಈಗ ನಿಮ್ಮನ್ನು ಮೀಟ್ ಮಾಡ್ತಿದ್ದಂಗೆನೆ ಅಲ್ಲಿ ಇದಿದೆಯಾ ನೋಡ್ಕೊ ಅಷ್ಟೇ. ಮಡಿಕೇರಿಲಿ ಹಿಂಗೆ ಪಾರ್ಕ್ ಮಾಡಲಿಲ್ಲ ಅಂದ್ರೆ ಜೀವನ ಮಾಡೋಕ್ಕಾಗಲ್ಲ. ಮತ್ತೇನು ಮಾಡಿ ಸಾಕು. ಸೂಪರ್ ಪಾರ್ಕಿಂಗ್. ಇಷ್ಟು ಓಡಿಸಿ ಇನ್ನು ಅದು ಕಲೀಲಿಲ್ಲ ಅಂದ್ರೆ ಹೆಂಗೆ ಅಲ್ವಾ? ಕಾಳನ್ನು ಕಲ್ತ್ಕೊಂಡೆ. ಮಡಿಕೇರಿ ವೈಬು ಅಲ್ವಣ್ಣ? ಮಳೆ ಮಳೆ ಮಳೆ. ಆದರೆ ಒಂದಿನಕ್ಕೆ ಬರೋರಿಗೆ ಸರಿ, ಇಲ್ಲೇ ಜೀವನ ಮಾಡೋರಿಗೆ ತುಂಬ ಕಷ್ಟ. ಫೀಲ್ಡೆಲ್ಲ ಹೋಯ್ತಲ್ಲ ನಾನು, ಹೆಂಗೆ? ಅಲ್ಲೂ ಅಷ್ಟೇ. ಹೌದಾ? ಮಳೆ ಇರ್ತದೆ ಈಗೆಲ್ಲ ಕಡಿಮೆ. 2017ರಿಂದ ಈಚೆಗೆ ಸ್ವಲ್ಪ ಕಡಿಮೆ ಆಗಿದೆ. ಹಿಂದೆ ಎಲ್ಲ 4-5 ತಿಂಗಳು ಏನು ಮಾಡೋಕ್ಕಾಗಲ್ಲ ಅಲ್ಲಿ. ಆ್ಯಕ್ಚುಲಿ 2018ನಲ್ಲಿ ನಾನು ಇಂಜಿನಿಯರಿಂಗ್ ಮುಗಿಸಿದಾಗ ಸುಮ್ಮನೆ ಮನೇಲಿ ಕೂತಿದ್ದೆ. ಆವಾಗ 2018ನಲ್ಲಿ ಹೆವಿ ಫ್ಲಡ್ ಆಗಿತ್ತು. ಹೌದು. ಆವಾಗ ಇಲ್ಲಿ ನಿರಾಶ್ರಿತರ ಕೇಂದ್ರ ಅಥವಾ ಗಂಜಿ ಕೇಂದ್ರ, ನಿರಾಶ್ರಿತರ ಕೇಂದ್ರ ಅಂತ ಕರೀತಿದ್ರು. ಇವಾಗ ಆ ರೀತಿ ಕರೆಯಂಗಿಲ್ಲ, ಪುನರ್ವಸತಿ ಕೇಂದ್ರ ಅಂತ ಇವಾಗ. ಅಂದರೆ ಗಂಜಿ ಕೇಂದ್ರ ಅಥವಾ ನಿರಾಶ್ರಿತರು ಅಂತಂದರೆ ಅದು ಡಿಗ್ರೇಡ್ ಆಗುತ್ತೆ ವರ್ಡ್ ಅನ್ನೋ ಥರ. ಓಕೆ, ಹಂಗಾರೆ ಅದನ್ನು ಕರೆಕ್ಟ್ ಮಾಡ್ಕೊಳ್ಳೋಣ. ಗಂಜಿ ಕೇಂದ್ರ ಅಲ್ಲ, ನಿರಾಶ್ರಿತರು ಕೇಂದ್ರನೂ ಅಲ್ಲ, ಪುನರ್ವಸತಿ ಕೇಂದ್ರದಲ್ಲಿ ಬಂದು ನಾನು ಕೆಲಸ ಮಾಡಿದ್ದೆ. 1 ವಾರ ಇತ್ತು. ಆಗ ಏನಕ್ಕೆ ಬಂದೆ ಅಂತಂದರೆ, ಅಟ್ಲೀಸ್ಟು ಕಾವೇರಿ ನೀರನ್ನು ಕುಡ್ಕೊಂಡು ಅದರಲ್ಲೇ ಬೆಳೆದು ಎಲ್ಲ ಅಷ್ಟೊಂದೆಲ್ಲ ಮಾಡಿ ಸಮೃದ್ಧಿಯಾಗಿರ್ತೀವಿ. ಅದನ್ನು ತೀರಿಸ್ಕೊಳ್ಳೋಕ್ಕೆ ಆ ಭೂಮಿಗೆ ಒಂಚೂರು ಸೇವೆ ಮಾಡೋದು ಅಂತಂದ್ಬಿಟ್ಟು ಆ ಟೈಮಲ್ಲಿ ಬಂದು 1 ವಾರ ಇದ್ದೆ. ಅದರದ್ದು ಫೋಟೋಸು ಕೂಡ ಹಾಕ್ತೀನಿ, ನೀವು ನೋಡಿ. ಫುಲ್ ಪ್ರಾಬ್ಲಮ್ ಇತ್ತು, ಆಗ್ಬಿಟ್ಟಿತ್ತು ಅವಾಗ. ಎಷ್ಟೋ ಜನಗಳಿಗೆ ಮನೆಗಳು ಕಳ್ಕೊಂಡ್ರು, ಪ್ರಾಣಗಳು ಕಳ್ಕೊಂಡ್ರು, ಆಸ್ತಿಗಳು ಕಳ್ಕೊಂಡ್ರು. ತುಂಬ ಆ ಟೈಮಲ್ಲಿ ಅಲ್ವಾ ಇಲ್ಲಿ ಭಾಗಮಂಡಲ ಪೂಜಾರಿ ಅವರು ನೆಕ್ಸ್ಟ್ ವರ್ಷ 18ನಲ್ಲಿ ಈ ಕಡೆ ಮಂಗಳೂರು ರೋಡಲ್ಲಿ ಆಗಿದ್ದು. ನೆಕ್ಸ್ಟ್ ಇಯರಲ್ಲಿ ಅದಾಗಿದ್ದು ಎಲ್ಲಿ ನಾಪೋಕ್ಲು ಸೈಡ್ ಜಾಸ್ತಿ ಆಗಿತ್ತಲ್ವಾ? ಅವಾಗ ಆಗಿದ್ದು ಮಂಗಳೂರು ರೋಡ್ ಮತ್ತು ಈ ಸೋಮಾರ್ಪೇಟೆ ರೋಡು. ಆವಾಗಂತೂ ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ ಹೆಂಗೆ ಆಗುತ್ತೆ ಅಂತ. ಮಳೆ ಕಡಿಮೆ ಆಯಿತು ಇವಾಗ. ನೋಡ್ರಿ ಹೋಗೋಣ. ಇಲ್ಲಿ ಶಿಫ್ಟ್ ಆಗ್ಬಿಟ್ಟು 1-2 ದಿನ ಇಲ್ಲಿ ಡ್ಯೂಟಿ ಮಾಡೋಣ ಅಂತ. ಚೆನ್ನಾಗಿರುತ್ತೆ. ನನಗೊಂದು ಆಸೆ ಇದೆ, ಮಡಿಕೇರಿಯಲ್ಲಿ ಒಂದು ಮನೆ ಮಾಡ್ಬಿಟ್ಟು ಅಟ್ಲೀಸ್ಟ್ ಒಂದು 6 ತಿಂಗಳು ಇರಬೇಕು. 6 ತಿಂಗಳು ಸಾಕು ಮಳೆಗಾಲದಲ್ಲಿ. ಆ್ಯಕ್ಚುಲಿ ನಾನು ಉಳಿದಿದ್ದಿದ್ರೆ ಮಡಿಕೇರಿನಲ್ಲಿ ಉಳಿಬೋದಿತ್ತು, ಬಟ್ ಬೇಡ, ಮಡಿಕೇರಿಗೆ ಅಂತಲೇ ಸಪ್ರೇಟಾಗಿ ಬರ್ತೀನಿ. 1 ವಾರ ತೃಪ್ತಿಯಾಗಿ ಆಗಿದ್ದೀನಿ, ಒಳ್ಳೆ ಚೆನ್ನಾಗಿ ಆಗಿದೆ, ಎಲ್ಲ ವ್ಲಾಗ್ಸು ಚೆನ್ನಾಗಿ ಬಂದಿದೆ. ಸೊ ಈಗೇನು ಅಂತಂದರೆ ಸೀದಾ ಕೆಲಸಗಳು ನೋಡಬೇಕು ಒಂದು ಸ್ವಲ್ಪ. ನಂದು KSRTC ಕೇಸ್ದು ಅಪ್ಡೇಟ್ ಕೊಡ್ಬೇಕು ನಿಮಗೆ. ಸೊ ಅದಕ್ಕೋಸ್ಕರ ಓಟ್ಬಿಡ್ತಾ ಇದ್ದೀನಿ. ನಾನು ಇವಾಗ ಎಕ್ಸಾಕ್ಟಾಗಿ ಎಲ್ಲಿದ್ದೀನಿ ಅಂತಂದರೆ ನಮ್ಮ ಮಡಿಕೇರಿಯ ಆಟೋ ಸ್ಟ್ಯಾಂಡ್ ಹತ್ರ ಇದ್ದೀನಿ, ನಮ್ಮ ಕಿಶೋರಣ್ಣನ ಮೀಟ್ ಮಾಡೋಕ್ಕೆ. ಕಿಶೋರಣ್ಣ ನಂದು ಹಳೆ ಅಂದರೆ ಹಳೆ ಎಷ್ಟಣ್ಣ, 3 ವರ್ಷ ಅಲ್ಲ 4 ಜಾಸ್ತಿ.
ಕೋವಿಡ್ 2020 4 ವರ್ಷ 4.5 ವರ್ಷ 19, 20ರಿಂದ ಯೂಶ್ವಲಿ ನಾವು ಹಳೇ ವಿಡಿಯೋ ನೋಡಿರೋರು ಗೊತ್ತಿರುತ್ತೆ. ನಾನು ನೀವು ಪ್ರವೀಣಣ್ಣ ಎಲ್ಲ ಆ್ಯಕ್ಚುಲಿ ನನ್ನ ಮಡಿಕೇರಿ ಬ್ಲಾಗ್ ನೋಡಿದ್ದೀರಲ್ವಾ, ಇದೇ ಕಲರ್ದು ಅಲ್ಲಲ್ಲ ಇದೇ ಗಾಡಿ ಬಟ್ ಬ್ಲೂ ಕಲರ್ ಗಾಡಿ, ಬಟ್ ಅದು ಇಂಟ್ರಾ ಅಲ್ಲ, ಅದು ಎಂಟ್ರಲ್ಲ ಟಾಟಾ ಏಸಲ್ಲಿ ಒಂದು ಬ್ಲಾಗ್ ಮಾಡಿದ್ವಲ್ಲ. ಸೊ ಆ ಏಸ್ ಬ್ಲಾಗ್ ಮಾಡಿದ್ದಂಥ ಟೆಂಪೋ ಓನರು ಕಿಶೋರಣ್ಣ, ಅದನ್ನು ಪ್ರವೀಣಣ್ಣ ಎತ್ಕೊಂಡ್ಬಂದಿದ್ದ. ನಾವೆಲ್ಲರೂ ಕೂಡ ಜಾಲಿಯಾಗಿ ಎಂಜಾಯ್ ಮಾಡಿದ್ವಿ. ಈಗ ಮಡಿಕೇರಿಲಿ ಒಂದು ಟೀ ಕುಡ್ಕೊಬ್ರಕ್ಕೆ ಅಂತ ಹೋಗ್ತಾ ಇದ್ದೀವಿ. ಅಣ್ಣ ಇದ್ರಲ್ಲಿ ಹೋಗೋಣ, ಯಾವ್ದ್ರಲ್ಲಿ ಹೋಗೋಣ? ಇದಲ್ಲೇ ಬಿಡು, ಬನ್ನಿ ರಥ ಹತ್ತುವ. ಸೊ ನೋಡಿ ಯಾರಿಗೆ ಸಿಗುತ್ತೆ ಈ ಥರ ಭಾಗ್ಯ ಯಾರಿಗೆ ಸಿಗುತ್ತೆ? ಗಾಡಿ ಓಡಿಸ್ತಿರ್ತಾರೆ. ನಮ್ಮ ಮೈಸೂರಲ್ಲಿ ಹಿಡಿದಾಗ ಒಂದ್ಸಲ ಹಿಡ್ದಿದ್ರು, ಹಿಡ್ಬಿಟ್ಟು ಫ್ರೆಂಡ್ ಓಡಿಸ್ತಾ ಇದ್ದ. ಹಿಡ್ದು ಎಸ್ ಐಗೆ ಹೇಳ್ಬೇಕಾದ್ರೆ, ಸರ್ ಇವ್ರು ಮಡಿಕೇರಿಯವ್ರು ಸರ್, ಯಾವಾಗಲೂ ಎಣ್ಣೆ ಹೊಡ್ಕೊಂಡೆ ಗಾಡಿ ಯಾವಾಗಲೂ ಎಣ್ಣೆ ಹೊಡ್ಕೊಂಡೆ ಗಾಡಿ ಓಡಿಸೋರು ಅಂತ. ಗೇಟ್ ಮೇಲೆ ಕಂಡ್ರೆ ಅದೇ ಎಣ್ಣೆ ಹೊಡ್ಕೊಂಡು ಗಾಡಿ ಓಡಿಸ್ತಾರೆ ಅಂತನಾ? ಏನು ಮಾಡೋಣ, ಇಲ್ಲಿ ಕ್ಲೈಮೇಟ್ ಹಂಗಿದೆ ಅಲ್ವಾ. ಆಮೇಲೆ ಯಾರು ಲಿಮಿಟ್ ಮೀರಲ್ಲ ಅಲ್ಲ. ಇಲ್ಲ ಅದು ಇದೆ ಅಣ್ಣ ಲಾಜಿಕ್ಕು. ಎಷ್ಟೋ MG ಇದೆ, 70 ಸಮಥಿಂಗ್ MG ಇದೆ. ಆ MG ದಾಟ್ ಹೋಗಂಗಿಲ್ಲ ಅಷ್ಟೇ ಆಲ್ಕೋಹಾಲು. MG ಅಂತಿರುತ್ತೆ. ನಾನು ಅದಕ್ಕೆ ಸಪ್ರೇಟಾಗಿ ಒಂದು ವೀಡಿಯೋ ಮಾಡಾಕ್ತೀನಿ. ಬಟ್ ಅದು ಮಾಡಿದ್ರೆ ಕುಡುಕರಿಗೆ ಎಂಗೇಜ್ಮೆಂಟ್ ಹಿಡ್ದಂಗೆ ಆಗ್ಬಿಡ್ತದೆ. ನಾನು ಅಂದರೆ ಡ್ರಿಂಕಿಂಗ್ ಪ್ರಮೋಟ್ ಮಾಡ್ದಂಗೆ ಆಗ್ಬಿಡುತ್ತೆ. ಮಾಡೋದು ಹೊಡೆದ್ರಲ್ಲ ಕುಂತ್ಕೊಬ್ಬರದ ಒಂದು ಫ್ರೆಂಡ್ನ ಯಾರೋ ಹಿಡಿದಿರಂತ, ಹಿಡಿದು ರಿಲೇಷನ್ ಫುಲ್ ಎಣ್ಣೆ ಹೊಡೆದು ಫುಲ್ ಟೈಕ್ ಕೋರ್ಟಿಗೆ ಹೋದಾಗ ಜಡ್ಕಡೆ ಏನು ಕುಡಿದೆ ಅಂತ. ರಿಲೇಷನ್ ಮದುವೆ ಇತ್ತು, ಆ ಫಂಕ್ಷನ್ ಆಗತ್ತೆ ಅನ್ನೋದು. ಇಷ್ಟು ಕುಡ್ದಿದೆಯಲ್ಲ, ಕುಡಿದು ಗಾಡಿ ಓಡಿಸ್ತಪ್ಪಲ್ಲ. ಇಲ್ಲ ಒಂದು ಪಿಂಟ್ ಕುಡಿದೆ, ಬರೀ ಒಂದು ಪಿಂಟ ಅಂತ. ಹಾಂ ಹೌದು ಪಿಂಟು ತರಿಸಿ ಒಂದು ಪಿಂಟು ನೋಡೋ ಎಷ್ಟು ಬರುತ್ತೆ ಅದರಲ್ಲಿ ಅಂತ. ಓ ಒಳ್ಳೆ ರಥ ಕೂತ್ಕೊಂಡಂಗೆ ಆಗ್ತಾ ಇದೆ ಫೀಲ್. ಮೇಲೆ ಕೂತಿದ್ದೀನಿ. ಸೊ ನಿಮ್ಗೇನಾದ್ರು ಮಡಿಕೇರಿನಲ್ಲಿ ಗಾಡಿ ಯಾವ್ದಾದ್ರು ಬೇಕು ಅಂತಂದರೆ 9480084507 ದುರ್ಗಾಂಬ ಟ್ರಾವೆಲ್ಸ್ಗೆ ಕಾಂಟ್ಯಾಕ್ಟ್ ಮಾಡಿ. ಕಿಶೋರಣ್ಣನೇ ಇರ್ತಾರೆ. ನಿಮ್ಮದೇ ಅಲ್ಲ ಅದು ನಂಬರು? ಇದು ಜೀಪೆಲ್ಲ ಮಾಡ್ತಿದ್ರಿ ಅಲ್ವಾ ಮೊದಲು? ಅಂದರೆ ಈ ಜೀಪ್ಗೆಲ್ಲ ಹೋಗ್ತಾರಲ್ಲ? ಇಲ್ಲ ಟ್ರೆಕ್ಕಿಂಗ್ ಇಲ್ಲ, ಓನ್ಲಿ ಗೂಡ್ಸ್ ಮಾತ್ರ. ಹಾಂ ಓಕೆ. ಸುಮಾರು ಜನ ಬಂದು ಕೇಳಿ ಹೋಗ್ತಾ ಇರ್ತಾರೆ. ಯಾರಣ್ಣ? ಗಾಡಿನ? ನನ್ನನ್ನು? ಹೌದಾ? ಹೋಗತ್ಲಾಗೆ ಮಡಿಕೇರಿಲಿ ಇದ್ದಾರಣ್ಣ ಜನ. ಆವಾಗಿಂದ ಇಲ್ಲೇ ಅಲ್ವಾ ಫಸ್ಟ್ ಎಲ್ಲ ವೀಡಿಯೋ ಶುರು ಮಾಡಿದ್ದು ಇಲ್ಲಿ ತಾನೆ, ಇದೇ ಊರಲ್ಲಿ. ಅದಕ್ಕೆ ಆವಾಗ ಬಂದರೆ ಒಂದೊಂದು ವಾರಗಟ್ಟಲೆ ಇರ್ತಿದ್ದೆ ಇಲ್ಲಿ ಮಡಿಕೇರಿಲಿ ಅಲ್ವಾ. ಎಂಥ ಟೈಮ್ ಅಣ್ಣ ಅದೆಲ್ಲ. ಈಗ ನೆನೆಸ್ಕೊಂಡ್ರೂ ಬರೋಲ್ಲ ಅದು. ಈಗ ನೀವು ಎಷ್ಟೇ ದುಡ್ಡು ಖರ್ಚು ಮಾಡಿ ನಿಮ್ಗೆ ಆ ಮೂಮೆಂಟ್ ಮತ್ತೆ ಸಿಗಲ್ಲ. ಎಷ್ಟು ಫ್ರೀಯಾಗಿದ್ವಿ ಯೋಚನೆ ಮಾಡಿ ಅಣ್ಣ, ಎಷ್ಟು ಫ್ರೀ ಇದ್ವಿ ನಾವು. ಒಂದು ಕಳೀತಿದ್ದಂಗೆ ಆ ಮೆಮೊರಿಗಳು ತುಂಬ ಚಂದ. ಮತ್ತು ಆ ಟೈಮ್ಗಳು ನಮ್ಗೆ ಮತ್ತೆ ಸಿಗಲ್ಲ. ಆ ರೀತಿ ಇಲ್ಲಿ ಅಂದರೆ ಇನ್ನೂ ಇರೋಕ್ಕಾಗಲ್ಲ ಅಂತ ಅದೊಂದು ಫೀಲ್ ಇರುತ್ತೆ. ಯಾಕಂದರೆ ಸ್ಕೂಲ್ ಲೈಫ್ ತುಂಬ ಚೆನ್ನಾಗಿತ್ತು. ಹೌದು. ಇವತ್ತಿಗೆಲ್ಲ ತೊಗೋಬೋದು ಫುಡ್ಡು, ನೆನೆಸಿದಾಗ ಚಿಕನ್ ಮಟನ್ ಎಲ್ಲ. ಮೊದಲೆಲ್ಲ ವಾರಕ್ಕೊಂದ್ಸಲ ಅನ್ನೋಕೆ ಅದ್ರ ಮಜಾನೇ ಬೇರೆ. ಒಂದು 8 ಮಿಠಾಯಿ ತಗೊಂಬಿಟ್ರೆ ಖುಷಿ ಆಗ್ತಿತ್ತು ಅವಾಗ. ಸಂಜೆ ಸ್ಕೂಲ್ ಬಿಟ್ಟು ಬಂದಾಗ ಈಗಿನ ಮಕ್ಳಿಗೆಲ್ಲ ಅಂತ ಪಪ್ಸು ಬರ್ಗರು ಅವಾಗ ಪಾತ್ರೆ ನೋಡೋರು ಅನ್ನ ಇದೆಯಾ ಅಂತ. ಅನ್ನ ಇದ್ರೆ ಸಾರಿಲ್ಲ ಅಂತ ಹೇಳಿದ್ರೆ ಹುಣಸೆ ಕುಯ್ಕೊಂಡು ಮೊಸರು ಹಾಕೊಂಡು ತಿಂತಿದ್ವಿ. ಒಳ್ಳೆ ಟೇಸ್ಟ್. ಆ ಟೇಸ್ಟ್ ಇವತ್ತು ಯಾವ್ದ್ರಲ್ಲೂ ಸಿಗಲ್ಲ. ಅದಿಲ್ವಾ ಅವಲಕ್ಕಿ ಡಬ್ಬ ನೋಡೋದು, ಅವಲಕ್ಕಿ ಇದೆಯಾ ಅಂದ್ರೆ ಸಕ್ಕರೆ ಮತ್ತೆ ತೆಂಗಿನಕಾಯಿ ತೆಗೆದ್ಬಿಟ್ಟು ಸ್ವಲ್ಪ ಹಾಕ್ಬಿಟ್ಟು ತಿನ್ನೋದು, ಅದ್ರ ಮಜಾನೇ ಬೇರೆ. ಎಲ್ಲ ಹೋಯ್ತು ಕಾಲ. ಅದೇ ಓಲ್ಡ್ ಮಡಿಕೇರಿ ಡೇಸ್ ಅಂತೂ ಹೆವಿ ಅಂದರೆ ಹೆವಿ ಮಿಸ್ ಮಾಡ್ಕೊತೀನಿ ನಾನು. ನೋಡಿ ಇದು ಇಲ್ಲೇನು ಗೊತ್ತಾ, ಮಡಿಕೇರಿ ಬೆಟ್ಟ ನೋಡಿ. ಮಡಿಕೇರಿಲಿ ಖುಷಿ ಏನು ಹೇಳಿ ನೋಡಿ. ಈ ಥರ ಅಣ್ಣ ಟ್ರ್ಯಾಕ್ಟರ್ ಆಕ್ಸಿಡೆಂಟ್ ಆಗಿದ್ದಿಲ್ಲ, ಟ್ರ್ಯಾಕ್ಟರ್ ಗುದ್ದಿದ್ದು ಇಲ್ಲಲ್ಲ. ಅದೇ ಈ ಖುಷಿಗೋಸ್ಕರ ಬರಬೇಕಿಲ್ಲಿ, ಈ ವೈಬ್ ನೋಡೋಕ್ಕೆ ಏನೋ ಒಂಥರ ಚೆಂದ. ನನಗಂತೂ ಹೇಳಲ್ಲ, ನಾನು ಪ್ರಕೃತಿ ಮೇಲೆ ಜಾಸ್ತಿ ಆಸೆ ಹುಟ್ಟಿದ್ದು ಅಂದರೆ ಟ್ರಾವೆಲ್ ಗಿವೆಲ್ಲ ಮಾಡಬೇಕು ಅಂತ ಅನ್ಕೊಂಡಿದ್ದು ಮಡಿಕೇರಿ ಬಂದ ಮೇಲೆ ಜಾಸ್ತಿ ಆಗಿದ್ದು. ಪಾಪ ಪ್ರವೀಣಣ್ಣ ಅಷ್ಟು ಸುತ್ತಾಡಿಸಿದ್ದಾನೆ ನನ್ನ. ಎಷ್ಟು ಖರ್ಚು ಮಾಡಿ ಎಷ್ಟು ಸುತ್ತಾಡಿಸಿದ್ದಾನೆ ಅಂದರೆ ಥ್ಯಾಂಕ್ಸ್ ಪ್ರವೀಣಣ್ಣ, ನಿಮಗೆ ಥ್ಯಾಂಕ್ ಯು ಸೊ ಮಚ್. ನೀನು ಈ ಗಾಡಿ ನೋಡೋಕ್ಕೆ ಇಲ್ಲಿವರೆಗೂ ಬಂದ್ವಿ ಆ್ಯಕ್ಚುಲಿ. ಸೊ ಇಲ್ಲಿ ನೋಡಿ ಪುಣ್ಯಕೋಟಿ ಅಂತ ಹೆಸರು ಬದಲಾಯಿಸ್ಬಿಟ್ಟಿದ್ದಾರೆ. ಮೊದಲು ದುರ್ಗಾಂಬ ಇತ್ತು. ಸೊ ಇದ್ರದ್ದೊಂದು ಬಿಟ್ಟನ್ನ ಹಾಕ್ತೀನಿ ನೋಡ್ಕೊಳ್ಳಿ. ರಾತ್ರಿಯಲ್ಲಿ ಚಾಟಿಂಗು, ಕಣ್ಣ ನೋಟದಲ್ಲೇ ಡೇಟಿಂಗು, ಇವಳು ನಕ್ಕರೆ ಬಿತ್ತು ಸಕ್ಕರೆ ನನ್ನ ಕಾಫಿಯಲ್ಲಿ.
ಮುಗುಳು ನಗೆಯಲ್ಲೇ ಮಿಂಚು ಸುರಿದಳು, ಕಣ್ಣ ನೋಟದಲ್ಲಿ ಜೀವ ತಂದಳು ನನ್ನ ಬಾಳಿಗೆ. ನೀನೆ ಸಿಂಡ್ರಲ್ಲ ನನ್ನ ಫೇರಿ ಟೇಲಲ್ಲಿ. ಬಾರೆ ಬಾರೆ ನನ್ನ ಕತ್ತಲೆಯ ತಾರೆ, ಬಾರೆ ಬಾರೆ ಬದುಕು ಬದುಕೋಣ ಬಾರೆ. ಬಾರೆ ಬಾರೆ ನನ್ನ ಕತ್ತಲೆಯ ತಾರೆ, ಬಾರೆ ಬಾರೆ ಬದುಕು ಬದುಕೋಣ ಬಾರೆ. ಯಾಕೆ ನಾನು ಇದನ್ನು ಹುಡಿಕೊಂಡು ಬಂದಿದ್ದೀನಿ ಅಂತಂದರೆ, ಒಂದು ಟೈಮಲ್ಲಿ ನನಗೆ ಹೆವಿ ಫ್ರಸ್ಟ್ರೇಟ್ ಆಗಿದ್ದಾಗ ನನಗೆ ಪ್ರವೀಣ್ ಅಣ್ಣ ಕರೆಸ್ಬಿಟ್ಟು ಈ ಗಾಡಿನಲ್ಲಿ ಒಂದು ಆಲ್ಮೋಸ್ಟ್ ಅರ್ಧ ಮಡಿಕೇರಿ ಓಡಾಡಿದ್ದೀನಿ ಇದರಲ್ಲಿ. ಅರ್ಧ ಅಲ್ಲಿ ಯಾವುದೋ ಕೆಳಗಡೆವರೆಗೂ ಹೋಗಿ ಕಾಲೂರು ಮತ್ತೆ ಕುಶಲನಗರ ರೋಡು, ಮದೆನಾಡು ರೋಡು ಎಲ್ಲ ಆಲ್ಮೋಸ್ಟ್ ಸುತ್ತಾಡಿದ್ದೀನಿ. ಸೊ ಅದಕ್ಕೆ ಈ ಪ್ರೀತಿ, ಈ ಗಾಡಿ ಮೇಲೆ ಒಂದು ಅಭಿಮಾನ ನನಗೆ. ಅದಕ್ಕೆ ಪಾಪ ಕಿಶೋರಣ್ಣ ಮಾರ್ಬಿಟ್ಟಿದ್ದಾರೆ ಇನ್ನೊಬ್ರಿಗೆ, ಅವ್ರ ಫ್ರೆಂಡಿಗೆ. ಆದರೂ ಕರ್ಕೊಬಂದು ತೋರಿಸಿದ್ರು ಕಿಶೋರಣ್ಣ. ಅಣ್ಣ ಥ್ಯಾಂಕ್ ಯು, ಗಾಡಿ ತಗೊಬಂದು ತೋರಿಸಿದ್ದಕ್ಕೆ, ಕರ್ಕೊಬಂದು ತೋರಿಸಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಿಮಗೆ, ಪುಣ್ಯ ಕೋಟಿ. ಇಲ್ಲೊಂದು ಜಾಗಕ್ಕೆ ಬಂದೆ, ಕಿಶೋರಣ್ಣ ಅವರ ಫ್ರೆಂಡೇ. ಸರ್ ಏನು ಸರ್ವಿಸ್ ಇದು ಆ್ಯಕ್ಚುಲಿ ನಾವು ಕೊಡಗಲ್ಲಿ ಟೂರಿಸ್ಟ್ಗಳಿಗೆ ಬೈಕ್ ರೆಂಟಲ್ಸ್ ಕೊಡ್ತೀವಿ. ಬೈಕ್ ರೆಂಟಲ್ಸ್ ಇದು ಆ್ಯಕ್ಚುಲಿ ಎಲ್ಲಿರೋದು? ಅಂದರೆ ಅವರ್ಸ್ ಲೆಕ್ಕ ಕೊಡ್ತೀರಾ ಅಥವಾ ಪರ್ ಡೇ ಲೆಕ್ಕ? ಪರ್ ಡೇ ಲೆಕ್ಕ. ಹೌದು. ಓಕೆ. ಇಲ್ಲಿ ಎಲ್ಲಿ ಮೀಟ್ ಮಾಡಬೇಕು? ಇಲ್ಲಿ ಬಂತು ಇದು ಬಸ್ ಸ್ಟ್ಯಾಂಡಿಂದ ಒಂದು 200 ಮೀಟರ್ಸ್ ಬರುತ್ತೆ. ಓಕೆ. ಗೂಗಲಲ್ಲಿ ಟಾಪ್ ಗೇರ್ ಬೈಕ್ ರೆಂಟಲ್ಸ್ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಲೊಕೇಶನ್ ಸಿಗುತ್ತೆ. ಸ್ಟಾರ್ಟಿಂಗ್ ಒಂದು 500 ರುಪೀಸಿಂದ ಸ್ಟಾರ್ಟಿಂಗ್ ಇದೆ. ಟಾಪ್ ಗೇರ್ಸ್ ಬೈಕ್ ರೆಂಟಲ್, ಟಾಪ್ ಗೇರ್ ಬೈಕ್ ರೆಂಟಲ್. ಮಡಿಕೇರಿಗೆ ಬಂದೇನಾದರೂ ನಾನು ರೆಂಟ್ ಬೈಕ್ ತೊಗೋಬೇಕು ಅಂತಂದರೆ ಇವ್ರ ಹತ್ರ ಬಂದು ತಗೊಳ್ಳಿ, ಒಳ್ಳೆ ಪ್ರೈಸ್ ಮಾಡಿಕೊಡಿ ಸರ್. ಕಿಶೋರ್ ನನಗೆ ಬಾಯ್ ಬಾಯ್, ಟೇಕ್ ಕೇರ್ ಹೇಳ್ತಾ ಅಣ್ಣ. ಥ್ಯಾಂಕ್ ಯು ನಿಮ್ಮ ಗಾಡಿನ ನನಗೆ ಅಲ್ಲಿ ತೋರಿಸಿದ್ದಕ್ಕೆ. ಮತ್ತೆ ಬಂದಾಗ ಫೋನ್ ಮಾಡ್ತೀನಿ, ಸಿಗೋಣ. ಬಾಯ್. ಆ್ಯಕ್ಚುಲಿ ಇವಾಗ ಮಡಿಕೇರಿ ಬಸ್ ಸ್ಟ್ಯಾಂಡ್ನ ದಾಟಿ ಹೋಗ್ತಾ ಇದ್ದೀನಿ ನಮ್ಮೂರಿನ ಕಡೆಗೆ. ಸೊ ಮಡಿಕೇರಿ ಎಲ್ಲನೂ ಬಸ್ ಸ್ಟ್ಯಾಂಡ್ ಎಲ್ಲ ನೋಡ್ಕೊಳ್ಳೋಣ. ಮಳೆ ಫ್ರೀಕ್ವೆಂಟಾಗಿಲ್ಲ, ಅಂದರೆ 3 ದಿನ ಸರಿಯಾಗಿ ಹೋಗಿದೆ ಅಂತೆ ಆಲ್ರೆಡಿ. ಬಟ್ ನಾನು ಅಂದ್ಕೊಂಡಂಗಿಲ್ಲ, ಬಟ್ ಇನ್ನೊಂದು ಸಲ ಬರ್ತೀನಿ.